ಏನು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರ, ಅಲ್ಲಿನ ಹಿಂದಿನ ಶಾಸಕರು ಮತ್ತು ಈಗ ಗೆದ್ದಿರ್ತಕ್ಕಂಥ ಶಾಸಕರು ನಮ್ಮ ಜೀವರಾಜ್ ಅಣ್ಣ ಅವರು ಕಳೆದ ಚುನಾವಣೆ ಪರಾಭವಗೊಂಡಾಗಲೇ ತತ್ಕ್ಷಣ ಅವರು ಹೈಕೋರ್ಟ್ ಮೆಟ್ಟಲನ್ನು ಕೂಡ ಏರಿದರು. ಸುಪ್ರೀಂ ಕೋರ್ಟ್ ತನಕನೂ ಕೂಡ ಹೋಯಿತು. ಈಗ ಹೈಕೋರ್ಟಿನ ಆದೇಶದ ನಂತರದಲ್ಲಿ ನೆನ್ನೆ ಮತ ಎಣಿಕೆನಾಗಿದೆ. ಬೆಳಗ್ಗಿನ ಜಾವ 1:55 ನಮಗೂ ಕೂಡ ಮಾಹಿತಿ ಬಂತು. ಜೀವರಾಜ್ ಅವರು, ನಮ್ಮ ಜೀವರಾಜ್ ಅಣ್ಣವರು 56 ಮತಗಳಿಂದ ಗೆದ್ದಿದ್ದಾರೆ ಅನ್ನುವ ಸಮಾಚಾರವನ್ನು, ಶುಭ ಸುದ್ದಿಯನ್ನು ಅವರು ಕೂಡ ನೀಡಿದ್ದಾರೆ. ಅದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರು, ನಮಗೆ ಬರ್ತಾ ಇರ್ತಕ್ಕಂಥ ಮಾಹಿತಿ, ಇಲ್ಲಿ ಅಧಿಕಾರಿಗಳ ಮೇಲೆ ಸಾಕಷ್ಟು ಒತ್ತಡವನ್ನು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಚುನಾವಣಾ ಫಲಿತಾಂಶ ಘೋಷಣೆ ಮಾಡಬಾರ್ದು ಅನ್ನೋ ಅಲ್ಲಿವರೆಗೂ ಕೂಡ ಒತ್ತಡವನ್ನು ಹೇರ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಪರಾಭವಗೊಂಡಂಥ ಅಭ್ಯರ್ಥಿ ರಾಜೇಗೌಡರು ಹೈಕೋರ್ಟಿಗೆ ಹೋಗೋದಕ್ಕೆ ಅವ್ರಿಗೆ ಸಮಯವನ್ನು ಕೊಡಬೇಕು ಅನ್ನೋ ಒಂದು ಕುತಂತ್ರವು ಕೂಡ ನಡೀತಾ ಇದೆ ಅನ್ನೋದು ಕೂಡ ಕೇಳ್ತಾ ಇದ್ದೇವೆ. ಆದರೆ ನಾನು ತಮ್ಮ ಮೂಲಕ ಅವರೆಲ್ಲರಲ್ಲೂ ಕೂಡ ವಿನಂತಿ ಮಾಡ್ತೇನೆ, ಜನರ ಆಶೀರ್ವಾದದಿಂದ ಗೆದ್ದಿರುವಂತಹ ಜೀವರಾಜ್ ಅವರು, ಈಗಾಗಲೇ ಅವ್ರಿಗೆ ಅನ್ಯಾಯ ಆಗಿದೆ. ಕಳೆದ 3 ವರ್ಷ ಅವರ ಶಾಸಕ ಸ್ಥಾನ ಸಿಗದೆ ಅನ್ಯಾಯ ಆಗಿದೆ. ಇನ್ನೂ ಕೂಡ ಅನ್ಯಾಯವನ್ನು ಮುಂದುವರಿಸ್ದೇನೆ ಗೌರವಯುತವಾಗಿ ಜನರ ಆಶೀರ್ವಾದನ, ಜನರ ತೀರ್ಪನ್ನು ಒಪ್ಕೋಬೇಕು. ಅವರಿಗೆ ಮುಂದಿನ 2 ವರ್ಷಗಳ ಕಾಲ ಶಾಸಕರಾಗಿ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮುಖೇನ ಅವ್ರಿಗೆ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಸಿದ್ದರಾಮೋತ್ಸವ ಮಾಡಿದ್ರು ಕಾಂಗ್ರೆಸ್ನವರು, ಬಿಜೆಪಿಯವರು ಅಭಿಮಾನೋತ್ಸವ ಮಾಡ್ತಾ ಇದ್ದಾರೆ. 9ನೇ ತಾರೀಕು ಆ ಜನಸಾಗರ ಮತ್ತು ಜನಸಾಗರದಲ್ಲಿರುವಂತಹ ಯಡಿಯೂರಪ್ಪನವ್ರ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನ ನೋಡಿದಾಗ ತಮಗೆ ಗೊತ್ತಾಗ್ತದೆ. ನಾನು ಒಂದು ಮಾತನ್ನು ನೇರವಾಗಿ ತಮ್ಮ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದೇನೋ ವಿಜೇಂದ್ರರ ಶಕ್ತಿ ಪ್ರದರ್ಶನ ಆಗಲಿ, ಇದು ಯಾವುದೂ ಕೂಡ ಅಲ್ಲ. ಯಾವುದು ಚುನಾವಣೆಗಳು ಇಲ್ಲ, ಯಾವುದೂ ಕೂಡ ಇಲ್ಲ. ಆದರೆ ನನಗೂ ಒಂದು ಮನಸ್ಸಲ್ಲೂ ಕೂಡ ಇತ್ತು ಭಾಳ ವರ್ಷಗಳು. ಯಾಕೆಂದರೆ ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ರಾಮಚಂದ್ರೇಗೌಡರು, VS ಆಚಾರ್ಯ ಅವರು, ತಂಗ ಅವರು, MP ಕರ್ಕಿ ಅವರು, ಅಂದರೆ ಅನೇಕ ಹಿರಿಯರ ಒಂದು ತಪಸ್ಸಿದೆ, ಕಾರ್ಯಕರ್ತರ ಶ್ರಮ ಇದೆ. ಯಡಿಯೂರಪ್ಪನವರು ಅಂತ ಹೇಳಿದರೆ ಇವತ್ತು ರೈತರ ಪರವಾಗಿ, ಬಡವರ ಪರವಾಗಿ ಯಾವತ್ತೂ ಕೂಡ ಧ್ವನಿನೇ ಎತ್ಕೊಂಡು ಬಂದಿರತಕ್ಕಂಥವ್ರು, ಶೋಷಿತ ಸಮುದಾಯಗಳ ಧ್ವನಿಯಾಗಿ ಕಳೆದ 5 ದಶಕಗಳ ಕಾಲ ದುಡಿದಂಥವ್ರು. ಅಂಥ ಒಬ್ಬ ದಣಿವರೆಯದ ನಾಯಕನಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು, ಅವರಿಗೆ ಸನ್ಮಾನ ಮಾಡಬೇಕು. ನಾಡಿನ ಜನರ ಅಪೇಕ್ಷೆಯೂ ಕೂಡ ಇದೆ, ನಾಡಿನ ಗುರುಗಳ ಎಲ್ಲ ಹಿರಿಯರ ಅಪೇಕ್ಷೆಯೂ ಕೂಡ ಇದೆ. ಅಪೇಕ್ಷೆ ತಕ್ಕಂತೆ ಈ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೇವೆ. ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಮಾಡಿದ್ರು ಸರ್, ಬಟ್ ಈಗ ಕಾಂಗ್ರೆಸ್ ಇರುವಂತಹದ್ದು ಆಗಿರುವಂಥದ್ದು ಏನು ಹೇಳಿದ್ದೀರಿ? ಅಲ್ಲ, ಈಗ ಆರಂಭದಲ್ಲಿ 2023 ಕೂಡ ಚುನಾವಣೆ ಸಂದರ್ಭದಲ್ಲಿ ನಿಮ್ಮದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹೇಗೆ ಲೋಪ ಆಯಿತು ಅಂತ ಬ್ಯಾಲೆಟ್ ಪೇಪರ್ ಎಣಿಕೆ ಮಾಡುವಂಥ ಸಂದರ್ಭದಲ್ಲಿ ನೋಡಿ, ಹೇಗಲೇ ಲೋಪ ಆಯಿತು, ಏನೇನಾಯಿತು, ಅಲ್ಲಿ ಯಾವ ರೀತಿ ಒತ್ತಡ ತಂತ್ರವನ್ನು ಹೇರಿದ್ರು, ಇವೆಲ್ಲವೂ ಕೂಡ ಜೀವರಾಜ್ ಅಣ್ಣವರೇ ಹೇಳ್ತಾರೆ. ಆದರೆ ಇವ್ರಿಗೇನಾದರೂ ಕಿಂಚಿತ್ತಾದರೂ ಕೂಡ ಇವತ್ತೇನು ಕಾಳಜಿ ಇದ್ದರೆ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ನಂಬಿಕೆ ಇದ್ದರೆ, ಈ ರೀತಿ ಕುತಂತ್ರಗಳನ್ನು ಬಿಟ್ಟು ಅವರಿಗೆ ಅನುವು ಮಾಡಿಕೊಡ್ಬೇಕು. ಅವರು ಶಾಸಕರು ಅಂತೇಳಿ ತತ್ಕ್ಷಣ ನೋಡ್ರಿ, ಕಾಂಗ್ರೆಸ್ ಅವರು ಒಂದು ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಲಿ, ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಆಗಲಿ ದೇಶದ ಜನರು ವಿಶ್ವಾಸನ ಕಳೆದುಕೊಂಡಿದ್ದಾರೆ. ನಾಳೆ ಫಲಿತಾಂಶ ಬಂದಮೇಲೆ ಗೊತ್ತಾಗ್ತದಲ್ಲ, ಪಶ್ಚಿಮ ಬಂಗಾಳದಲ್ಲಿ ಅವ್ರ ಹಣೆಬಾರ ಏನು, ಮತ್ತೊಂದು ಕಡೆ ಅವ್ರ ಹಣೆಬಾರ ಏನು ಅಂತೇಳಿ. ಆದರೆ ವಾಸ್ತವಿಕ ಸತ್ಯನ ಅರ್ಥ ಮಾಡ್ಕೊಳ್ಳೋದೇನೆ ಇವತ್ತು ರಾಹುಲ್ ಗಾಂಧಿ ಇರ್ಬೋದು, ಕಾಂಗ್ರೆಸ್ ಪಕ್ಷದ ಮುಖಂಡರಿರ್ಬೋದು. ಒಂದು ಸಂದರ್ಭದಲ್ಲಿ 403 ಸಂಸದರಿದ್ದರು ಇಡೀ ದೇಶದಲ್ಲಿ. ಇವತ್ತಕ್ಕಿಂತ ಹೀನಾಯ ಪರಿಸ್ಥಿತಿ ಬಂತು. ಸೊ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನರು ವಿಶ್ವಾಸನ ಕಳೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿಗಳ ನೆಪವನ್ನು ಒಡ್ಕೊಂಡು ಕುಂಡ್ಕೊಂಡು ಏನೋ ಸರ್ಕಾರ ನಡೆಸ್ತಾ ಇದ್ದಾರೆ. ಆದರೆ ಫಲಿತಾಂಶ ನಾಳೆ 4ನೇ ತಾರೀಕು ನಾಳೆನೇ ಇವ್ರ ಹಣೆ ಬರ ಏನೋ ಅಂತ ಗೊತ್ತಾಗ್ತದಲ್ಲ. ಬ್ಯಾಲೆಟ್ ಆಗಲಿ EVM ಆಗಲಿ ಕಾಂಗ್ರೆಸ್ ಇವ್ರ ಹಣೆ ಬರ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಇವರು ಬ್ಯಾಲೆಟ್ ಇರೋದನ್ನು EVM ಅಂತಾರೆ. EVM ಇದ್ದರೆ BJP ಅವ್ರು ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಮೊನ್ನೆ ಎಲ್ಲ ಲೋಕಲ್ ಬಾಡಿ ಎಲೆಕ್ಷನ್ಸ್ ಆಯ್ತಲ್ಲ, ಉತ್ತರ ಕನ್ನಡದಲ್ಲಾಯಿತು, ಬೇರೆ ಬೇರೆ ಕಡೆ ಆದಾಗ ಅಲ್ಲೂ ಕೂಡ ಬ್ಯಾಲೆಟ್ ಪೇಪರ್ನ ಅಲ್ಲೇನಾಯಿತು ಅವ್ರ ಹಣೆ ಬರ, ಅಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆದ್ದಿರುವಂಥದ್ದು. ಹಾಗಾಗಿ ಬ್ಯಾಲೆಟ್ ಆಗಲಿ
ಇದಾಗಲಿ ಇವರು EVM ಆಗಲಿ ಇವ್ರು ಹಣೆ ಬಾರ ಅಂತೂ ತಪ್ಸೋಕ್ಕೆ ಸಾಧ್ಯ ಇಲ್ಲ. ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಜನ ನರೇಂದ್ರ ಮೋದಿಜಿಯವ್ರ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ 3 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಸಾಧನಾ ಸಮಾವೇಶ ಮಾಡಿಕೊಂಡಿದೆ ತುಮಕೂರಲ್ಲಿ. ನಾಳೆ ಫಲಿತಾಂಶ ಬರಲಿ, ಇವೆಲ್ಲವನ್ನೂ ಸರ್ ನಾನು ಮಾತನಾಡ್ತೇನೆ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.